ನೋಡಿ, ನಿನ್ನೆ ಎಲ್ಲ ಕಡೆ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಇವತ್ತಿನಿಂದ ಹೊಸ ತೊಡಕು ಇವತ್ತು. ಆದರೆ ಈ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದ ಎಫೆಕ್ಟ್ಸು ಗ್ಯಾಸ್ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿದೆಯಲ್ಲ, ಈ ಸಮಸ್ಯೆಯ ನಡುವೆ ಇವತ್ತು ಭರ್ಜರಿ ಹೊಸ ತೊಡಕು. ಯುಗಾದಿ ಹಬ್ಬ ಹಿನ್ನೆಲೆಯಲ್ಲಿ ಎಲ್ಲೆಲ್ಲೂ ಹೊಸ ತೊಡಕು ಸಂಭ್ರಮ ಮನೆ ಮಾಡಿದೆ. ಬಾಡೂಟ ಮಾಂಸ ಖರೀದಿಗೆ ಐಟಿ ಸಿಟಿ ಜನ ಮುಗಿಬೀಳ್ತಾ ಇದ್ದಾರೆ. ಬೆಂಗಳೂರಿನ ಆಲ್ಮೋಸ್ಟ್ ಆಲ್ ಎಲ್ಲ ಚಿಕನ್ ಮತ್ತು ಮಟನ್ ಶಾಪ್ಗಳು ಫುಲ್ ರಶ್ ಆಗಿದ್ದಾವೆ. ಹಬ್ಬ ಹಿನ್ನೆಲೆಯಲ್ಲಿ 1 kg ಮಟನ್ನ ಬೆಲೆ 900 ರೂಪಾಯಿ ಆಗಿದೆ. ನಿನ್ನೆ ಹೊಸ ವರ್ಷ, ಇವತ್ತು ಹೊಸ ತಡಕು. ಈ ಹೊಸ ತಡಕು ಸಂಭ್ರಮ ಮನೆ ಮಾಡ್ತಿರೋದ್ರಿಂದಾಗಿ ಇವತ್ತು ನಾನ್ ವೆಜ್ ಪ್ರಿಯರು ಹೊಸ ತಡಕಲ್ಲಿ ನಾನ್ ವೆಜ್ಜನ್ನು ತಿಂದು ಸಂಭ್ರಮವನ್ನು ಮಾಡುವಂಥದ್ದು ಈ ಹಿಂದೆಯಿಂದಲೂ ನಡ್ಕೊಂಡು ಬಂದಿರುವಂಥ ಒಂದು ವಾಡಿಕೆ. ಹಾಗಾಗಿನೇ ಈ ಎಲ್ಲ ಮಟನ್ ಶಾಪ್, ಚಿಕನ್ ಶಾಪ್ಗಳ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ ಜನ. 1 kg ಮಟನ್ನ ಬೆಲೆ ಸುಮಾರು 900 ರೂಪಾಯಿ ಆಗಿದೆ ಈಗ ಹಬ್ಬದ ಹಿನ್ನೆಲೆಯಲ್ಲಿ ಸ್ಪೆಷಲ್ ಆಗಿ. ಹಾಗಾಗಿ ಐಟಿ ಸಿಟಿ ಮಂದಿ ಬೆಳಗ್ಗೆನೇ ಸಾಲುಗಟ್ಟಿ ನಿಂತಿದ್ದಾರೆ ಚಿಕನ್ ಮತ್ತು ಮಟನ್ ಶಾಪ್ಗಳ ಮುಂದೆ. ಬಟ್ ಈ ಹಬ್ಬದ ಸಂದರ್ಭದಲ್ಲಿ ಈ ಗ್ಯಾಸ್ ಸಿಲಿಂಡರ್ ಅಭಾವವೂ ಕೂಡ ಉಂಟಾಗಿರೋದ್ರಿಂದಾಗಿ ಸ್ವಲ್ಪ ಎಫೆಕ್ಟ್ ಅಂತೂ ಬಿದ್ದಿರುತ್ತೆ. ಅಂದರೆ ಈಗೇನೋ ಮನೆಯಲ್ಲಿ ಬಳಸುವಂಥ ಗ್ಯಾಸ್ ಸಿಲಿಂಡರ್ಗೇನೋ ಸದ್ಯದಲ್ಲಿ ಸಮಸ್ಯೆ ಇಲ್ಲ, ಬಟ್ ಲೇಟಾಗಿ ಬರ್ತಾ ಇದೆ ಅನ್ನೋದು ಒಂದು ಬಿಟ್ಟರೆ ಇನ್ನೇನು ಸಮಸ್ಯೆ ಇಲ್ಲ. ಆದರೂ ಕೂಡ ಕೆಲವೊಂದು ಕಡೆ ಇದ್ದಾವೆ, ಅಭಾವ ಸೃಷ್ಟಿಯಾಗಿದೆ, ಇಲ್ಲ ಅಂತೇನಿಲ್ಲ. ಆದರೂ ಕೂಡ ಜನ ಕ್ಯೂನಲ್ಲಿ ಬಂದು ತಮ್ಮ ಇಷ್ಟವಾದಂತಹ ಮಟನ್, ಚಿಕನನ್ನು ಖರೀದಿ ಮಾಡಿ ಮನೆಗೆ ಹೋಗಿ ಅದನ್ನು ಅಡುಗೆ ಮಾಡಿಕೊಂಡು ತಿನ್ನುವಂಥ ಒಂದು ಸಂಪ್ರದಾಯ ಈ ಹಿಂದಿನಿಂದಲೂ ನಡ್ಕೊಂಡು ಬಂದಿರುವಂಥ ವಾಡಿಕೆ ಈ ಹೊಸ ತೊಡಕುವ ಸಂದರ್ಭದಲ್ಲಿ. ಒಂದು ಕಡೆ ಇಸ್ರೇಲ್ ಮತ್ತು ಇರಾನ್ನ ನಡುವಿನ ಭೀಕರ ಯುದ್ಧ ಯಾವಾಗ ಮುಗಿಯುತ್ತೆ ಹೇಳಕ್ಕೆ ಬರೋದಿಲ್ಲ. ಹಾಗಾಗಿ ತೈಲ ಅಭಾವ ಕೂಡ ಸೃಷ್ಟಿಯಾಗ್ಬೋದು. ಈಗ ಏನು ಗ್ಯಾಸ್ ಟ್ರಬಲ್ ಶುರುವಾಗಿದೆಯಲ್ಲ, ಸಿಲಿಂಡರ್ ಸಮಸ್ಯೆ ಶುರುವಾಗಿದೆಯಲ್ಲ, ಮುಂದೆ ಪೆಟ್ರೋಲ್ ಮತ್ತು ಡೀಸೆಲ್ಗೂ ಸಮಸ್ಯೆ ಆಗ್ಬೋದು ಅನ್ನುವಂಥ ಮಾತಿನ ನಡುವೆಯೇ ಈಗ ಚಿಕನ್ ಮತ್ತು ಮಟನ್ ಶಾಪ್ನಲ್ಲಿ ಸಾಲುಗಟ್ಟಿ ನಿಂತಿದ್ದಾರೆ. ಈ ಗ್ಯಾಸ್ ಅಭಾವದ ನಡುವೆಯೂ ಕೂಡ ಜನ ಸಾಲುಗಟ್ಟಿ ನಿಂತಿದ್ದಾರೆ. ಹೀಗೆ ಬೆಂಗಳೂರಿನ ಮಟನ್ ಶಾಪ್ನ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ವರ್ಷಿತಾ ತಾಕೇರಿ ಲೈವ್ನಲ್ಲಿದ್ದಾರೆ. ವರ್ಷಿತಾ, ಒಂದು ಕಡೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದಿಂದ ಈ ಗ್ಯಾಸ್ನ ಅಭಾವ ಸೃಷ್ಟಿಯಾಗಿದೆ. ಈ ಬೆನ್ನಲ್ಲೇ ಹೊಸ ತೊಡಕು ಬೇರೆ ಬಂದಿರೋದ್ರಿಂದಾಗಿ ಆಲ್ರೆಡಿ ಸಾಲುಗಟ್ಟಿ ನಿಂತಿದ್ದಾರೆ ಜನ. 1 kg ಮಟನ್ನ ಬೆಲೆ 900 ರೂಪಾಯಿಗೆ ಜಾಸ್ತಿ ಆಗಿಬಿಟ್ಟಿದೆ. ಜನ ಏನಂತಾರೆ? ಯಶ್ ಶರತ್, ಯುಗಾದಿ ಹಬ್ಬ ಅಂತ ಅಂದ್ರೆ ಒಂದು ರೀತಿಯಾಗಿ ಸಂಭ್ರಮ. ನಿನ್ನೆ ಅದ್ದೂರಿಯಾಗಿ ಯುಗಾದಿಯನ್ನು ಆಚರಣೆ ಮಾಡಲಾಗಿದೆ. ಆದರೆ ನಿನ್ನೆ ವೆಜ್ ಇದ್ದಂತಹ ಕಾರಣ ಇವತ್ತು ಒಂದು ಸಾಂಪ್ರದಾಯಿಕವಾಗೇ ಬಂದಿರುವಂಥದ್ದು ಯುಗಾದಿಯ ಮರುದಿನ ನಾನ್ ವೆಜ್ ಮಾಡುವಂಥದ್ದು. ಹಾಗಾಗಿ ಹೊಸದಡ್ಕು ಆಚರಣೆಗೆ ಇದೀಗ ಮಟನ್ ಖರೀದಿಗೆ ಜನ ಕೂಡ ಮುಗಿಬಿದ್ದಿರುವಂಥದ್ದು. ಸದ್ಯ ನಾನೀಗ ಪಾಪಣ್ಣ ಮಟನ್ ಸ್ಟಾಲ್ ಹತ್ರ ಇದ್ದೀನಿ. ಬೆಳಗ್ಗೆ ನೀವಾಗಲೇ ಹೇಳ್ತಾ ಇದ್ರಿ, ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ 2 ಕ್ಯೂನಲ್ಲಿ ನಿಂತು ಇದೀಗ ಮಟನ್ ಖರೀದಿಗೆ ಮುಂದಾಗ್ತಾ ಇರುವಂಥದ್ದು. ಒಂದ್ ಕಡೆಯಾಗಿ ವಾರ್ ಎಫೆಕ್ಟ್ ಕೂಡ ಇದೆ, ಅದ್ರ ಜೊತೆಗೆ ಗ್ಯಾಸಿನ ಅಭಾವವೂ ಇದೆ. ಆದ್ರೆ ಯಾವುದನ್ನೂ ಲೆಕ್ಕಿಸದೆ ನಮ್ಮ ಹಬ್ಬವನ್ನ ನಾವು ಮಾಡಬೇಕು ವಿಜೃಂಭಣೆಯಿಂದ. ಜೊತೆಗೆ ಅದರಲ್ಲೂ ಬೆಳಗ್ಗೆ ತಿಂಡಿಗೆನೇನೆ ಇದೀಗ ಮಟನ್ಗಳನ್ನ ತಗೊಂಡು ಹೋಗ್ಲಿಕ್ಕೆ ಜನ ನಿಂತಿರುವಂಥದ್ದು. ಸದ್ಯ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಯಾವ ಮಟ್ಟಿಗೆ ಕ್ಯೂ ಇದ್ದಾರೆ ಅನ್ನುವಂಥದ್ದು. ಸಾಮಾನ್ಯವಾಗಿ ಹೊಸದಡ್ಕು ಅಂತ ಬಂದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಾನ್ ವೆಜ್ ಮಾಡುವಂತಹದ್ದು ಪದ್ಧತಿ ಇದ್ದೇ ಇದೆ. ಹಾಗಾಗಿ ಬ್ಯಾಗ್ ಗಳನ್ನ ಹಿಡಿದು ಇದೀಗ ಮಟನ್ ಖರೀದಿಗೆ ಮುಂದಾಗಿರುವಂತದ್ದು. ಶರತ್, ಸದ್ಯ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆ ವೆಜ್, ಇವತ್ತು ಫುಲ್ ನಾನ್ ವೆಜ್, ಬೆಳಗ್ಗೆ ಬ್ಯಾಗ್ ಕೂಡ ತಗೊಂಡು ಬಂದಿದ್ದೀರಾ. ಹೇಗ್ ಮನೆಯಲ್ಲಿ ಹಬ್ಬವನ್ನ ಆಚರಣೆ ಮಾಡಿ? ಮಾಮೂಲಿ ಮಾಡ್ಲೇಬೇಕಲ್ಲ ಮೇಡಮ್, ಏನ್ ಪದ್ಧತಿ ಇದೆ ಅದ್ರ ಆಚರಿಸ್ಕೊಂಡ್ ಬರ್ಲೇಬೇಕಲ್ವಾ, ಬಿಡಕ್ಕಾಗೋದಿಲ್ಲ. ಏನೇ ರೇಟ್ ಜಾಸ್ತಿ, ಏನೇ ಬೆಲೆ ಏರಿಕೆ ಆದ್ರೂ ಮಾಡೋದು ಮಾಡ್ಲೇಬೇಕು. ಈಗ ಬೆಳಗ್ಗೆ ತಿಂಡಿಗೆನೆ ಮಟನ್ ತಗೊಂಡು ಹೋಗ್ತಾ ಇದ್ದಾರೆ? ಹಾಗೇನಿಲ್ಲ, ಇಲ್ಲಿ ರಶ್ ಆಗ್ಬಿಡುತ್ತೆ ಅಂತ ನಾನು ಬೇಗ ಬಂದಿದ್ದೀನಿ. ಆಮೇಲೆ ಬಂದ್ರೆ ಇದನ್ನ ಜಾಸ್ತಿ ಜನ ಆಗ್ತಾರೆ ಅಂತ. ಸರ್, ನೀವೇನ್ ಹೇಳ್ತೀರಾ? ಸರ್, ಜನಸಾಗರ ನೋಡಿದ್ರೆ ಗೊತ್ತಾಗುತ್ತೆ ಹಬ್ಬ ಯಾವ ತರ ನಡೀತಾ ಇದೆ ಅಂತ. ವರ್ಷನೂ ಹಿಂಗೆ ನಡೀತಾ ಇದೆ. ಈ ವರ್ಷನೂ ಇದೇ ತರ ಮಾಡ್ಬೇಕು ಅನ್ನೋ ಇದಿದೆ, ಮಾಡ್ತಾ ಇದ್ದೀರಿ. ರೇಟ್ ನಾರ್ಮಲ್ ಆಗಿದೆ. ಏನಿದೆಯೋ ಹೋದ ವರ್ಷ ಏನ್ ಇಕ್ಕಿದಾರೋ ಅದೇ ತರ ಇಕ್ಕಿದ್ದಾರೆ. ಚೆನ್ನಾಗಿದೆ, ಅಲ್ಲ ಚೆನ್ನಾಗಿದೆ. ಯಾಕಂದ್ರೆ ಫೇಮಸ್ ಅಲ್ಲ, ಅದಕ್ಕೆಲ್ಲ ಜನಸಾಗರ ನೋಡೋದೇ ಗೊತ್ತಾಗುತ್ತೆ ಆ ತರದಿಂದ. ಶರತ್, ಇದಿಷ್ಟು ಹೇಳ್ತಿರುವಂತ ಮಾತು. ಇನ್ನೂ ಒಂದಷ್ಟು ಜನ ಇಲ್ಲಿ ಸರ್ ಬ್ಯಾಗ್ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ. ಮೇಡಮ್ ಅವರು ಇದ್ದಾರೆ. ಮೇಡಮ್, ಬೆಳಗ್ಗೆ ಮಟನ್ ತಗೊಳಕ್ ಬಂದಿದ್ದೀರಾ, ಹೇಳಿ ಹೇಗ್ ಸೆಲೆಬ್ರೇಟ್ ಮಾಡ್ತೀರಾ ಹಬ್ಬ ನಮ್ಮ ಮನೇಲಿ ಅಂತ? ಏನೇನ್ ಮಾಡ್ತೀರಾ ಇವತ್ತು? ವೆರೈಟೀಸ್ ಏನೇನಿದೆ?
ಹೇಳಿ ಮಾತಾಡಿ ಸರ್, ನೀವು ಹೇಳಿ ಹಬ್ಬ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ, ಏನೇನು ಮಾಡೋ ಇವತ್ತು ಪ್ಲಾನ್ ಇದೆ ಅಂತ? ಪ್ಲಾನ್ ಮಾಡೋಕು ಮಟನ್ ಬಿರಿಯಾನಿ ಮಾಡೋಕು ಸ್ಪೆಷಲ್ ಆಗಿ ಪಾಪಣ್ಣ ಮಟನ್ ಅಂಗಡಿಲಿ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಬಂದಿದ್ದೀವಿ ತಗೊಂಡ್ಲಿಕ್ಕೆ. ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಐಟಮ್ಸ್ ಮಾಡಬೇಕು ಅಂತ ಎಲ್ಲ ಇದು ಮಾಡ್ತಾ ಇದ್ದೀವಿ. ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರ್ ಮಾಡೋಣ ಅಂತ ನಾವು ಮತ್ತೆ ನಮ್ಮ ಸಿಸ್ಟರ್ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರೋಣ ಅಂತ ಇದೆ. ಓಕೆ ಓಕೆ ಸರ್, ನೀವು ಕೂಡ ಬ್ಯಾಗ್ ಹಿಡ್ಕೊಂಡು ಬೆಳಗ್ಗೆ ಬಂದಿದ್ದೀರಾ. ಒಟ್ಟಾರೆಯಾಗಿ ಅಂದ್ರೆ ಒಂದ್ ರೀತಿಯಾಗಿ ಎರಡು ಕ್ಯೂ ಅಲ್ಲಿ ಕೂಡ ನಿಂತ್ಕೊಂಡು ಜನ ಮಟನ್ ಖರೀದಿಯನ್ನ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು ಶರತ್. ಹಾಗಾಗಿ ಬೆಳಗ್ಗೆ 3 ಗಂಟೆಯಿಂದಲೂ ಕೂಡ ಮಟನ್ಗಳನ್ನ ಇದೀಗ ರೆಡಿ ಮಾಡ್ತಾ ಇರುವಂತದ್ದು. ಸದ್ಯ ನಾನು ಆ ದೃಶ್ಯಾವಳಿಯನ್ನು ಕೂಡ ತೋರಿಸ್ತೀನಿ, ಯಾಕಂದ್ರೆ ಟೋಕನ್ ಸಿಸ್ಟಮ್ ಕೂಡ ಇರುವಂತದ್ದು. ಯಾಕಂದ್ರೆ ಸಾಕಷ್ಟು ಜನ ಕ್ರೌಡ್ ಸೇರೋದ್ರಿಂದ ಯಾವುದೇ ರೀತಿಯಾದಂತಹ ಏನು ನಿಂತ್ಕೊಂಡು ವೆಯ್ಟ್ ಮಾಡೋದಾಗಿರ್ಬೋದು, ಅಥವಾ ಇನ್ನೊಂದು ರೀತಿಯಾಗಿ ಎಲ್ಲೋ ಒಂದ್ ಕಡೆ ಮಟನ್ ಸಿಗ್ಲಿಲ್ಲ ಅನ್ನುವಂಥದ್ದು ಕೂಡ ಆಗ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೂ ಕೂಡ ಟೋಕನ್ ಸಿಸ್ಟಮ್ ಅನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ನಮ್ಗೆ ಯಾವ್ಯಾವ ಪೀಸ್ ಬೇಕೋ ಅದನ್ನೇ ಕೂಡ ಕಟ್ಸ್ಕೊಂಡು ಹೋಗ್ಬೋದು. ಯಾಕಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಲೆಗ್ ಇಷ್ಟಪಡ್ತಾರೆ, ಜೊತೆಗೆ ಚಾಪ್ಸ್ ಬೇಕು ಅಂತಾರೆ, ತಲೆ ಮಾಂಸ ಬೇಕು ಅಂತಾರೆ, ಬೋಟಿ ಗೊಜ್ಜಿಗೆ ಬೋಟಿ ಬೇಕು ಅಂತಾರೆ. ಹೀಗಾಗಿ ಯಾವ್ಯಾವ ಐಟಮ್ಗಳು ಬೇಕೋ ಅದನ್ನು ಕೂಡ ಇದೀಗ ಕಟ್ ಮಾಡ್ಕೊಡ್ತಾ ಇರುವಂತದ್ದು. ಸದ್ಯ ಬೆಳಗ್ಗೆ 3 ಗಂಟೆಯಿಂದ ಕೂಡ ಇದೀಗ ಏನು ಬಂದಂಥವ್ರಿಗೆ ಯಾವುದೇ ರೀತಿಯಾದಂತಹ ನಾನ್ ವೆಜ್ ಕೊರತೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಮಟನ್ಗಳನ್ನ ಇದೀಗ ಕೊಡ್ತಾ ಇರುವಂತದ್ದು. ಬೆಳಗ್ಗೆ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಬೆಳಗ್ಗೆಯಿಂದಲೂ ಕೂಡ ಫುಲ್ ರಶ್. ಬರೀ ಇದೊಂದು ಅಂಗಡಿ ಮಾತ್ರ ಅಲ್ಲ, ಬೆಂಗಳೂರಿನ ಸಾಕಷ್ಟು ಮಟನ್ ಸ್ಟಾಲ್ಗಳು, ಜೊತೆಗೆ ಈ ಹೊಸದಡ್ಕಾಗಿರೋದ್ರಿಂದ ನಾಟಿ ಕೋಳಿಗೂ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಹಾಗಾಗಿ ನಾಟಿ ಕೋಳಿ ಖರೀದಿಗೂ ಕೂಡ ಜನ ಮುಗಿಬಿದ್ದಿರುವಂತದ್ದು. ಸದ್ಯ ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಾನ್ ವೆಜ್ ಮನೆಯಲ್ಲೇ ಯಾರ ಮನೆಗೆ ಹೋದ್ರೂ ಕೂಡ ನಾನ್ ವೆಜ್ ಇದ್ದೇ ಇರುತ್ತೆ, ನಾನ್ ವೆಜ್ ಘಮ ಹರಡ್ತಾ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ತಮ್ಮ ಮನೆಗೆ ಬೆಲೆ ಎಷ್ಟೇ ಆದ್ರೂ ಕೂಡ, ಗ್ಯಾಸ್ ಅಭಾವ ಇದ್ರೂ ಕೂಡ ಏನು ಮಟನ್ಗಳ ಖರೀದಿಗೆ ಮುಗಿಬಿಟ್ಟಿದ್ದಾರೆ ಶರತ್. ಓಕೆ, ಥ್ಯಾಂಕ್ ಯು ವರ್ಷಿತಾ ಡೀಟೇಲ್ಸ್ಗಾಗಿ.